ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ ಸ್ನೇಹಿತರೆ. ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸ. ನಾನು ಇವತ್ತು ಅಂದರೆ ದಿನಾಂಕ 11/4/2026 ದಿನ ಇವತ್ತು ನಾನು ಇಲ್ಲಿ ರುದ್ರಾಕ್ಷಿಪುರ ಅಂತಕ್ಕಂಥ ಊರಿದೆ ಸ್ನೇಹಿತರೆ. ಅದರ ಕೆರೆ ಇದು, ರುದ್ರಾಕ್ಷಿಪುರದ ಕೆರೆ ಇದು ಸ್ನೇಹಿತರೆ. ಇದು ನೀವು ಕಾಣ್ತಾ ಇರೋದು ರುದ್ರಾಕ್ಷಿಪುರ ಕೆರೆ. ಸ್ವಲ್ಪ ನೀರು ನಿಂತಿದೆ. ಇದಕ್ಕೆ ಆಧಾರ ಅಂದರೆ ಮೂಲ ಆಧಾರ ನೋಡಿ, ಇದು ತೂಬು ಸ್ನೇಹಿತರೆ. ಇದರ ತೂಬಿದು ಅಂದರೆ ಈ ರುದ್ರಾಕ್ಷಿಪುರ ಕೆರೆಗೆ ನಮ್ಮ ಶಿಂಷಾ ನದಿ ಅಂತೇಳಿ, ಕೋಡಳ್ಳಿ ನಮ್ಮ ಮದ್ದೂರಿನ ಶಿಂಷಾ ನದಿಯಿಂದ ಏತ ನೀರಾವರಿಯಿಂದ ಇದನ್ನು ಪೈಪನ್ನು ತಂದು ಹಾಕಿದ್ದಾರೆ. ಸುಮಾರು ಒಂದು 3-4 ಕಿಲೋಮೀಟ್ರ್ ಆಗ್ಬೋದೇನೋ ಇಲ್ಲಿಗೆ ಸ್ನೇಹಿತರೆ. ನೋಡಿ ಇದರ ಲೆವೆಲ್ಲು, ಇಲ್ಲಿ ಬಂದು ನೀರು ಅಲ್ಲಿ ಒಂದು ಬಟನ್ ಒತ್ತಿದ್ರೆ ಸಾಕು 180 HP 2 ಮೋಟ್ರ್ಗಳು ರೆಡಿ ಇದ್ದಾವೆ ಸ್ನೇಹಿತರೆ. ಎಲ್ಲ 24 ಗಂಟೆ ಕರೆಂಟ್ ಸಿಗುವಂಥ ಒಂದು ವ್ಯವಸ್ಥೆ ಇರುವಂತಹ ಒಂದು ಲಿಫ್ಟ್ ಇರಿಗೇಷನ್ ಏತ ನೀರಾವರಿ ಯೋಜನೆ ನೆನೆಗುದಿಯಲ್ಲಿ ಬಿದ್ದಿದೆ. ಅಂದ್ರೇನು, ಆಗಲೇ 1 ವರ್ಷ ಆಯಿತು. ಅದು 1 ವರ್ಷದಿಂದ ಕೆಲಸ ಮಾಡ್ತಾಯಿಲ್ಲ ಸ್ನೇಹಿತರೆ. ಇದನ್ನು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಪ್ಪ ಎ ಸಿ ಅಂತೇಳಿ, ಹಾಗೆಯೇ ಫೇಸ್ಬುಕ್ಕು ಚೆನ್ನಪ್ಪ ಹಾಲೂರು ಅಂತೇಳಿ, ಇದರಲ್ಲೆಲ್ಲ ಈ ಥರ ನಾನು ವಿಡಿಯೋ ಮಾಡಿ ತಿಂಗಳಾರ್ಗಟ್ಲೆ ಈ ಥರ ವಿಡಿಯೋಗಳನ್ನು ಮಾಡಿ ಒಂದು ಸಮಾಜ ಸೇವೆ ಆಗಲಿ ಅಂಥೇಳಿ ನಮ್ಮ ಏನು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ತೈಲೂರಿನ ಯಾರು ಚೆಲುವರಾಜು ಅಂತೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ. ಹಾಗೆ ನಮ್ಮ ಜನಪ್ರತಿನಿಧಿಗಳ ಉದಯ ಸರ್ ಅವರ ಸಹಕಾರದೊಂದಿಗೆ ಇಲ್ಲಿ ಕೆರೆಯಲ್ಲಿ ನೀರೇ ಇರಲಿಲ್ಲ ಒಂದು ಸಲ. ಆಗ ಕೆರೆಗೆ ನೀರನ್ನು ತುಂಬಿಸಿದ್ದೆ ಸ್ನೇಹಿತರೆ. ಇದು ಸತ್ಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಹೆಸರು ಚೆನ್ನಪ್ಪ ಅಂತೇಳಿ, ನಾನೊಬ್ಬ ನಿವೃತ್ತ ಶಿಕ್ಷಕ. ನೋಡಿ, ಈಗ ಈ ಕೆರೆಯಲ್ಲಿ ನೀರು ಖಾಲಿಯಾಗಿದೆ ಸ್ನೇಹಿತರೆ. ಇದು ಸತ್ಯ. ಇದನ್ನು ನಮ್ಮ DC ಸಾಹೇಬರು ಎಲ್ಲ ಕೆರೆಗಳಿಗೂ ನೀರು ತುಂಬಿಸಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಮಾತಾಡ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಇದು ಅನ್ಯಾಯದ ಕೆಲಸ. ಏನು ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಟ್ಟು ಒಬ್ಬ ಇವನ್ನ ಇಟ್ಟರೆ, ಲಿಫ್ಟ್ ಅದನ್ನು ಆಪ್ರೇಟರ್ನ ಇಟ್ಟರೆ ನಿಜವಾಗ್ಲೂ ಕೆರೆ ಹೊಳೆ ಒಳಗಡೆ ನೀರು ಬರ್ತಾ ಇದೆ. ಆ ನೀರನ್ನು ಈ ಕೆರೆಗೆ ತುಂಬಿಸ್ಬೋದು ಸ್ನೇಹಿತರೆ. ಇದು ಸತ್ಯವಾದ ಮಾತು. ಇಲ್ಲಿ ಬಹುಶಃ ಕೆರೆಗಳಿಗೆ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಬಹುಶಃ ಸೂಳೆ ಕೆರೆಯನ್ನು ಈಗ ಎಲ್ಲ ಅದರ ಏನು ದುರಸ್ತಿ ಕೆಲಸ ನಡೀತಾ ಇದೆ. ಸೂಳೆ ಕೆರೆ ಅಲ್ಲಿ ಅದೆಷ್ಟೋ ಎಕರೆ ಜಮೀನನ್ನು ಕಬಳಿಸಿದ್ರಂತೆ. ಇಲ್ಲೂ ಕೂಡ ಹಾಗೆ ಆಗಿರ್ಬೋದು, ನನ್ನ ಒಂದು ಇದರಲ್ಲಿ ನನ್ನ ಗಮನಕ್ಕೆ ಇಲ್ಲ. ಹಾಗೆಯೇ ನಮ್ಮ ಮದ್ದೂರಿನಲ್ಲಿ ಉಗ್ರನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ಅದರ 300 ಎಕರೆ ಅದರ ಏನು ಕೊಡುಗೆ ಜಮೀನನ್ನು ಎಲ್ಲ ಕಬಳಿಸಿದರಂತೆ. ಅದರಲ್ಲಿ ಒಂದು 75 ಎಕರೆ ಈಗಲೂ ಸಹ ಅದು ಹಾಗೆ ಉಳಿದಿದೆಯಂತೆ. ಕೋಡಳ್ಳಿ ಬಳಿ 75 ಎಕರೆ ಜಮೀನು ಅವರ ಹೆಸರಲ್ಲಿ ಇಲ್ಲವಂತೆ, ಸರ್ಕಾರದ ಹೆಸರಲ್ಲಿ ಇದೆ. ಮಾನ್ಯ ದಂಡಾಧಿಕಾರಿಗಳು, ತಹಸೀಲ್ದಾರ್ರವರು ಗಮನಕ್ಕೆ ತಗೊಂಡು ಇದನ್ನೆಲ್ಲ ಈ ಒತ್ತುವರಿಯಾದದ್ದನ್ನು ಬಿಡಿಸಬೇಕು. ಸರ್ಕಾರಿ ಜಾಗದಲ್ಲಿ ಯಾವನೇ ಆಗಲಿ ಒತ್ತುವರಿಯನ್ನು ಖಂಡಿಸಬೇಕು. ಆಗ ಮಾತ್ರ ಏನು ಉದ್ಧಾರ ಆಗುತ್ತೆ, ಬಡವರು ಬದುಕ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಈ ಥರ ಕಬಳಿಕೆ ಒಳ್ಳೆಯದಲ್ಲ. ಇಲ್ಲೂ ಕೂಡ ಯಾರೋ ಮೋಟ್ರ್ಗಳನ್ನು ಬಳಸಿ ಇದರಿಂದ ನೀರನ್ನು ಹೊಡ್ಕೊಳ್ತಾರೆ ಅಂತ ಹೇಳಿ ಕೇಳಿದ್ದೀನಿ. ಖಂಡಿತ ಇದೆಲ್ಲ ಮೋಸ ನಡಿಬಾರ್ದು, ಸತ್ಯವಾಗಿ ನಡಿಬೇಕು. ಇದು ನಮ್ಮ ಎಲ್ಲರಲ್ಲೂ, ಪ್ರತಿಯೊಬ್ಬರಲ್ಲೂ ಬರಬೇಕಾಗಿರ್ತಕ್ಕಂತಹ ಒಂದು ಒಂದು ಒಳ್ಳೆಯ ಬುದ್ಧಿ ಇರಬೇಕು. ಯಾರಿಗೂ ಅನ್ಯಾಯ ಮಾಡಬಾರ್ದು.
ನೋಡಿ, ಈ ಥರ ಸಮಾಜಕ್ಕೆ ಏನಾದರೂ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬೇಕು. ಏನು ಮಹಾನ್ ದೇವಸ್ಥಾನಗಳು ಊರುಗಳಲ್ಲಿ ನಿಜವಾಗ್ಲೂ ನಾನು ನೋಡ್ತಾ ಇದ್ದೀನಿ, ದೇವಸ್ಥಾನಗಳನ್ನು ಕಟ್ತಾವ್ರೆ, ಏನು ಮೆರವಣಿಗೆ ಮಾಡ್ತಾರೆ, ಆದರೆ ಮಾಡಬಾರ್ದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಜನಗಳು ಸ್ನೇಹಿತರೆ. ನಿಜವಾಗ್ಲೂ ಬಾಯಲ್ಲಿ ನಿಜವಾಗ್ಲೂ ಭಯ ಭಕ್ತಿ ನಡೆ ನುಡಿ ಇಲ್ಲದೆ ಇದ್ದ ಮೇಲೆ ಆ ದೇವರನ್ನು ಪೂಜಿಸಿ ಏನು ಪ್ರಯೋಜನ? ಇದು ನನ್ನ ಅನಿಸಿಕೆ ಸ್ನೇಹಿತರೆ. ನಿಜವಾಗ್ಲೂ ಆ ಭಿಕ್ಷುಕರು ಏನು ಬೇಡ್ಕೊಂಡು ಬರ್ತಾರೆ ಕೈಲಿ ಅನ್ನ ಇಲ್ಲದೇ, ಅದೆಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ. ನಿಜವಾಗ್ಲೂ ಅಂಥವ್ರನ್ನ ಕಾಪಾಡಬೇಕು. ದಯಮಾಡಿ ನನ್ನ ಒಂದು ಹಿರಿಯ ವಿದ್ಯಾರ್ಥಿಗಳು ಸಮೂಹನೇ ಇದೆ, ಖಂಡಿತ ಅವರೆಲ್ಲ ಇಂಥ ಕೆಲಸಕ್ಕೆ ಸಹಕಾರ ನೀಡಬೇಕು. ನೋಡಿ, ಕೆರೆಗೆ ನೀರನ್ನು ತುಂಬಿಸ್ಬೇಕು. ನೋಡಿ, ಇಲ್ಲಿ ಈ ಕೆರೆಯ ತೂಬು ಅಲ್ಲಿ ಒಂದು ಬಟನ್ ಒತ್ತಿದ್ರೆ ಸಾಕು, ದಮ್ಮನ ನೀರು ಬಂದು ಇಲ್ಲಿ ಬೀಳುತ್ತೆ ಸ್ನೇಹಿತರೆ. ಇದು ಸತ್ಯ. ಮಾನ್ಯ DC ಸಾಹೇಬ್ರೆ, ಮಾನ್ಯ ಏನು ಕೃಷಿ ಸಚಿವರೇ, ಯಾವ ಮುಖ್ಯಮಂತ್ರಿಗಳೇ, ದಯಮಾಡಿ ಇಂಥದ್ದು ಕೆರೆ ನೀರನ್ನು ತುಂಬಿಸೋ ಕೆಲಸ ಮಾಡಿ. ನಮ್ಮ ಹಾಲೂರು ಕೆರೆಗೆ ಒಂದು ಲಿಫ್ಟ್ ಇರಿಗೇಷನ್ ಇದೆ, ಅದು ಕೆಟ್ಟು ಕೆರೆ ಹಿಡಿದು ನಿಂತಿದೆ. ಅದರ ಅಭಿವೃದ್ಧಿಪಡಿಸಿ ಅದನ್ನು ಮತ್ತೆ ಓಪನ್ ಮಾಡುವಂಗೆ ಮಾಡಿ. ಎಲ್ಲ ಊರುಗಳಿಗೂ ಹೀಗೆ ಹೋಗ್ತಾ ಎಲ್ಲ ಊರುಗಳಿಗೂ ಇದೇ ರೀತಿ ಒಂದು ಏತ ನೀರಾವರಿಗಳನ್ನು ಅಳವಡಿಸುವ ಮೂಲಕ ರೈತನ ಬದುಕಿಸ್ಬೋದು. ರೈತರೇ ಈ ದೇಶದ ಬೆನ್ನೆಲುಬು ಅಂತ ಬಾಯಲ್ಲಿ ಬೊಗಳೆ ಬಿಟ್ಟರೆ ಸಾಲೋದಿಲ್ಲ. ದಯಮಾಡಿ ಅದು ಕಾರ್ಯರೂಪಕ್ಕೆ ತರಬೇಕು. ಅಂದ್ರೇನು, ಆ ರೈತರನ್ನು ಉಳಿಸೋ ಕೆಲಸ ಮಾಡಬೇಕು, ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ಇದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ, ಕೋರಿಕೆ ಅಂತ ನಾನು ಇದನ್ನು ತಿಳ್ಕೊಳ್ತೀನಿ. ದಯಮಾಡಿ ಏನು ತಮ್ಮ ಕೈಲಿ ಅಧಿಕಾರ ಇದೆ ಆ ಅಧಿಕಾರನ ಸದುಪಯೋಗ ಮಾಡಿ, ಆ ಅಧಿಕಾರಿಗಳು ಕೆಲಸ ಮಾಡದೇ ಇದ್ದರೆ ಅವರನ್ನು ತೆಗೆದುಹಾಕಿ ಅವರ ಜಾಗದಲ್ಲಿ ಬೇರೆ ಯಾರನ್ನು ಒಳ್ಳೆ ಕೆಲಸ ಮಾಡುವಂಥವ್ರನ್ನ ನಿಯೋಜಿಸಿ ಇಂಥ ಕೆರೆಗಳಿಗೆ ನೀರನ್ನು ತುಂಬಿಸೋದ್ರಿಂದ ಖಂಡಿತವಾಗ್ಲೂ ರೈತರುಗಳನ್ನು ಉಳಿಸ್ಬೋದು. ರೈತ ಅನ್ನದಾತ ಸ್ನೇಹಿತರೆ, ನಮಗೆ ಅನ್ನ ನೀಡ್ತಾ ಇರೋನೇ ರೈತ. ಹಾಗಾಗಿ ನಾವು ಆ ರೈತನಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಂತ್ಕೊಂಡು ಇಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.